ದಿನ ಬದಿ ತಿಂದ್ರೆ ಡಾಕ್ಟರ್ ಏನಾರು ನನ್ನ ಬ್ಲಾಗ್ ನೋಡಿದ್ರೆ ಮುಗೀತು. ಯಾಕೆ ನಾರ್ಮಲ್ ಡೆಲಿವರಿ ಇಷ್ಟ ಐತಿ ನನಗೆ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ನಮ್ಮ ವ್ಲಾಗ್ ಕಿಚನಿಂದ ಶುರು ಆಗತೈತಿ. ಬೆಳಗ್ಗೆ ಟಿಫಿನ್ ಬಾಕ್ಸ್ ಹಾಕೋದ್ರಿಂದ ನಮ್ಮ ಮನೆ ಒಳಗೆ ಡೈಲಿ ಬಜ್ಜಿ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಕೈತಿ. ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಬಜ್ಜಿ. ಹಾಗಾಗಿ ಅದರದ ಡಿಸ್ಕಷನ್ ಇದ್ದಿತ್ತು. ಇವತ್ತು ನೋಡ್ರಿ ಸಂಕಷ್ಟಿ, ನಮ್ಮ ಮನ್ಯಾಗ ಯಾರು ಏನು ತಿನ್ನಂಗಿಲ್ಲ. ಸೊ ಹಾಗಾಗಿ ಹುಡುಗರಿಗೆ ಬಾಕ್ಸಿಗೆ ಇದು ಕಾರ್ನ್ ಪಲಾವ್ ಅಂತ ಮಾಡ್ಯಾರ. ಸೊ ಅದನ್ನು ಪ್ಯಾಕ್ ಮಾಡತ್ತೇನೆ. ಇಲ್ಲೇ ಟಿಫಿನಿಗೆ ಬಾಕ್ಸ್ ರೆಡಿ ಮಾಡಿಟ್ಟಿದ್ದಾದ. ಇದು ನೋಡ್ರಿ ನಮ್ಮ ತೋಟದೊಳಗೆ ಆಗಿರೋ ಫ್ರೆಶ್ ಕೊತ್ತಂಬರಿ. ಅಲ್ಲಿಗೆ ಬೀಚ್ ಬರತೈತಿ, ಲೇಟಾಗಿ ಕರ್ದ ಕಾಣಿಸ್ತೈತಿ. ಸೊ ಮಾರ್ಕೆಟ್ದಾಗ ಕಂಪೇರ್ ಮಾಡಿದ್ರೆ ಭಾಳ ಚಲೋ ಇರ್ತೈತ್ರಿ. ಘಮ ಘಮ ಭಾಳ ಇರ್ತೈತಿ. ಮಾರ್ಕೆಟ್ದಾಗ ವಾಸನೆ ಇರಂಗಿಲ್ಲ. ಇದು ಜವಾರಿದು ಫುಲ್ ಸ್ಮೆಲ್ ಐತಿ. ಇಡೀ ಅಡುಗೆ ಮನೆ ಎಲ್ಲ ಹರಡೈತಿ ನೋಡ್ರಿ ಇದ್ರದ್ದು ವಾಸನೆ. ಇಲ್ಲಿ ನೋಡ್ರಿ, ಇಲ್ಲೇ ಮಮ್ಮಿ ತಾಲಿಪಟ್ಟಿ ಮಾಡತ್ತಾರ ರಾಗಿ ಹಿಟ್ಟಿಂದ. ಇಲ್ಲೇ ತಟಾಕತ್ತಾರ, ಅಲ್ಲಿ ಹಿಟ್ಟು ರೆಡಿ ಮಾಡಿಟ್ಟಾರೆ. ಹಾಗೆ ರಾಗಿ ದೇಹಕ್ಕೆ ಒಳ್ಳೇದಲ್ಲ, ಅದಕ್ಕೆ ಅವಾಗ ಹಿಂಗೆ ತಾಲಿಪಟ್ಟಿ, ದೋಸೆ ಈ ಥರ ಮಾಡ್ತಿರ್ತಾರೆ. ಇದಕ್ಕೆ ಆಮೇಲೆ ಅವ್ರು ಏನೇನು ತಿನ್ನಂಗಿಲ್ಲಲ್ಲ ವೆಜಿಟೇಬಲ್ಸ್ ಆಲ್ಮೋಸ್ಟ್ ಎಲ್ಲಾನು ತುರಿದು ಹಾಕಿರ್ತೈತಿ. ತುರಿಯುವಂಥ ವೆಜಿಟೇಬಲ್ಸ್ ಕ್ಯಾರೆಟ್, ಆಮೇಲೆ ಅದು ಏನು ಬೀಟ್ರೂಟು, ಗಜ್ರಿ, ಟೊಮೊಟೊ, ಉಳ್ಳಾಗಡ್ಡಿ, ಕ್ಯಾಬೇಜ್ನು ಟೇಸ್ಟ್ ಚಲೋ ಅನಿಸ್ತೈತಿ ಡಿಫ್ರೆಂಟ್ ಆಗಿ. ಸಬ್ಬಸ್ಗಿ ಮೆಂತೆ ಅವನ್ನೆಲ್ಲ ಮಿಕ್ಸಿ ಮಾಡಿ ಹಾಕಿರ್ತಾರೆ, ಸ್ವಲ್ಪ ಸಣ್ಣಗೆ ಮಾಡಿ. ಸೊ ಎಲ್ಲನೂ ಸಣ್ಣಗೆ ಕಟ್ ಮಾಡಿ ಇದ್ರೊಳಗೆ ಕರೆಕ್ಟಾಗಿ ಕಾಣತ್ತಿಲ್ಲ, ಬಟ್ ಎಲ್ಲ ಐಟಮ್ಸ್ ಅದಾವೆ ಇದ್ರೊಳಗೆ. ಈ ಥರ ಮಾಡಿ ಹಾಕಿದ್ರೆ ಅವ್ರಿಗೂ ಎಲ್ಲ ಅದ್ರದ್ದು ವಿಟಮಿನ್ಸ್ ಹೋಗ್ತಾವು ದೇಹಕ್ಕೆ. ಸೊ ಆ ರೀಸನಿಗೆ ಇದೇ ಥರನ ಮಾಡಿರ್ತಾರೆ. ಸೊ ಇವತ್ತು ಗಣೇಶ ಸಂಕಷ್ಟಿ ಐತ್ರಿ. ಗಣೇಶ ಮಂತಿ ಬರುತ್ತಲ್ಲ ಸಂಕಷ್ಟಿ. ನಮ್ಮ ಮನೆಯೊಳಗೆ ಗಣೇಶಗಳು ಎಷ್ಟು ಅದಾವ ದೇವ್ರ ಮನೆ ಒಳಗೆ ಅಂತಂದ್ರೆ, ಇದು 1ನೇದ್ರಿ ಗಣೇಶ. ಇದು ಲಾಸ್ಟ್ ಬರುತ್ತೆ ಆ್ಯಕ್ಚುಲಿ. ಇದು ಪೂರ್ವಿ ಗಣೇಶ. ಹಾಗಾಗಿ ಇವಂಗೆ ಸ್ಪೆಷಲ್ ಪೂಜೆ ಇರುತ್ತೆ. ಫುಲ್ ಹೂ ಒಳಗೆ ಮುಗಿಸ್ಬಿಟ್ಟಾರ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಗಣೇಶ ಐತಿ, ಇದು ಬೆಳ್ಳಿ ಗಣೇಶ. ನೆಕ್ಸ್ಟ್ ಇಲ್ಲಿ ಒಂದು ವಾಲ್ಪೇಪರ್ ಒಳಗೂ ಒಂದು ಗಣೇಶ ಐತಿ. ಅದಾದಮೇಲೆ ಇದು ರೀಸೆಂಟಾಗಿ ಬಂದಿರೋ ಗಣೇಶ. ಸೊ ಒಂದು ಇದ್ರೊಳಗೆ ನಾನು 3 ಗಣೇಶ, ಒಂದು ಪೋಸ್ಟ್ರು, ಗಣೇಶನ ಪೋಸ್ಟ್ರು, 4 ಗಣೇಶ ಅದಾವು. ಇವತ್ತು ಯಾರ್ಯಾರು ಸಂಕಷ್ಟಿ ಮಾಡತ್ರಿ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ನೀವು ಮಾಡುವಂಥ ಪ್ರತಿ ಕಾರ್ಯದೊಳಗೂ ವಿಘ್ನನ ದೂರ ಮಾಡಲಿ. ನಾ ಮಾಡೋ ಪ್ರತಿ ಕಾರ್ಯದೊಳಗೂ ಅವ ವಿಘ್ನನ ದೂರ ಮಾಡಲಿ ಅಂತ ಹೇಳಿ ಗಣೇಶನಂತ ಬೇಡ್ಕೊತೀನಿ. ಸೊ ಇವತ್ತು ಟಿಫಿನಿಗೆ ರಾಗಿ ತಾಲಿಪಟ್ಟು, ಸ್ವಲ್ಪ ಅವಲಕ್ಕಿ ಮಾಡಿಸ್ಕೊಂಡಿದ್ದೆ. ತಾಲಿಪಟ್ಟಿಗೆ ಮೊಸರು ಬೆಸ್ಟ್ ಕಾಂಬಿನೇಷನ್ನು. ತಿನ್ನತ್ತಿದ್ದೆ ಆಲ್ರೆಡಿ. ಸೊ ಇದು ಇವತ್ತಿನ ಟಿಫಿನ್. ರಕ್ಷಾಬಂಧನಕ್ಕೆ ಅಣ್ಣ ಬಂದಿರಲಿಲ್ಲ ನಮ್ಮನ್ನ. ಅದು ಇವತ್ತು ಬರ್ತೇನೆ ಅಂತ ಹೇಳೋಣ. ಅದಕ್ಕೆ ಬಡ ಎಲ್ಲ ಕೆಲಸನ ಮುಗಿಸೀನಿ. ನಮ್ಮ ಕಡೆ ಎಲ್ಲ ಪಂಚಮಿಗೆ ಉಂಡೆ ಕಟ್ಟೋದು ತೊಗೊಳೋದು ಮಾಡ್ತಾರೆ. ಅಂದ್ರೆ ನಾವು ನಮ್ಮ ತವ್ರ ಮನೆಗೆ ಕಟ್ಟಿ ಕಳಿಸ್ತೀವಿ, ಅವರು ನನಗೆ ಕೊಟ್ಟು ಕಳಿಸ್ತಾರೆ ಮಗಳಿಗೆ ಅಂಥೇಳಿ. ಸೊ ಇವತ್ತು ಉಂಡೆ ತೊಗೊಂಡು ಬರಾಕತ್ತಾನ. ವೆಯ್ಟ್ ಮಾಡತ್ತೀನಿ. ರಾಖಿನ ಇವತ್ತು ಕಟ್ಬೇಕು ಅವನು. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗತ್ತೇನೆ, ನೋಡೋಣಂತೆ. ಹೋದ ಹೇಳಿದ್ನಲ್ಲ ಅನ್ನ ಬರಾಕತ್ತಾನ ಅಂಥೇಳಿ, ಅವಂಗೀಗ ಉಂಡೆ ಕಟ್ಟಿಡ್ಬೇಕು. ಮೊನ್ನೆ ಕಟ್ಟಿಟ್ಟಿದ್ದೆ, ಅವರು ಲೇಟ್ ಆಕೈತಿ ಅಂದಿದ್ದಕ್ಕೆ ಅವನ್ನೆಲ್ಲನೂ ತೆಗೆದು ಬೇರೆ ಡಬ್ಬಿ ಒಳಗೆ ಹಾಕಿದ್ದೆ. ಸೊ ಈಗ ಅವನ್ನ ಡಬ್ಬಾಗಿನ ತೆಗೆದು ವಾಪಸ್ ಕವರ್ನಾಗ ಹಾಕಿ ಇಡಬೇಕು. ಉಂಡೆ ಅಷ್ಟೇ ಕಟ್ಟೋದೇನು ಅಂಥೇಳಿ ಸ್ವಲ್ಪ ಸೋಡಾ ಹಾಕಿದ್ವಿ. ಸೊ ಇಷ್ಟು ಉಂಡಿನ ಅವ್ರಿಗೆ ಅಂಥೇಳಿ ಪ್ರಿಪೇರ್ ಮಾಡಿ ಇಟ್ಟಿದ್ವಿ. ಸಪ್ರೇಟ್ ಹಾಕಿದ್ವಿ. ಅದ್ರಿಗೆ ಅವು ಮತ್ತಿನ್ನು ಹಾಳಾಗಿಟ್ಟು ಕೆಡ್ತಾವು ಅಂತೇಳಿ ನಾನು ಡಬ್ಬಾಗ ಹಾಕಿಟ್ಟಿದ್ದೆ. ಸೊ ಈಗ ಇವನ್ನೆಲ್ಲ ಸಪ್ರೇಟ್ ಮಾಡಿ ಒಂದೊಂದು ಕವರಿಗೆ ಹಾಕಿ ಕಟ್ಟಿಟ್ಬಿಡ್ತೀನಿ ಅಂತ. ಅಷ್ಟು ರೆಡಿ ಮಾಡಿಟ್ಟೇನು ರೀ. ಈಗ ಊರಿಗೆ ಕೊಟ್ಟು ಕಳಿಸ್ಬೇಕಂತೇಳಿ ಇದು ಚೋಡಾ, ಆಮೇಲೆ ಇದು ಉಂಡೆ, ಇದು 3 ಥರ ಉಂಡೆ ಇಷ್ಟು ಪ್ರಿಪೇರ್ ಮಾಡಿಟ್ಟೇನಿ. ಸೊ ಈಗ ನೆಕ್ಸ್ಟ್ ಇದನ್ನೆಲ್ಲ ಒಂದು ಕವರಿಗೆ ಹಾಕಿಟ್ಬಿಡ್ತೀನಿ. ಅಂದ್ರೆ ಅವ್ರು ಬಂದ್ರೆ
ಚೂರು ಅರ್ಜೆಂಟ್ ಐತೆ ಅಂತ ಹೇಳೋಣ. ಸೊ ಪಟ್ಟಣ ಕೊಟ್ಟು ಕಳ್ಸಕ್ಕೆ ಅನುಕೂಲ ಇರುತ್ತೆ ಅಂಥೇಳಿ ಅಡ್ವಾನ್ಸಾಗಿ ಕಟ್ಟಿಡಾತೀನಿ. ಅಲ್ದನ ಅಲ್ಲೇ ತವ್ರ ಮನ್ಯಾಗ ಇರುವಾರ ಇಬ್ರು. ಸೊ ಇದಷ್ಟು ತಿಂದು ಖಾಲಿ ಮಾಡಿಕೊಡ್ಲೆ ರಗಡ ಆಗುತ್ತೆ ಅವ್ರಿಗೆ. ಅಣ್ಣ ಮತ್ತು ಮಮ್ಮಿ ಇಬ್ಬರೇ ಇರೋದು. ಸೊ ಇದಷ್ಟು ಖಾಲಿ ಮಾಡಲಿ, ನೆಕ್ಸ್ಟ್ ಅವರು ಮಾಡಿರ್ತಾರಲ್ಲ ಅದು ಟಕೈತಿ ಅಂತ. ಇವರು ಇಷ್ಟೊತ್ತನ ನಮ್ಮ ಅಣ್ಣಗಂತ ವೆಯ್ಟ್ ಮಾಡಿದ್ರು. ಬಟ್ ಅವ್ರಿಗೆ ಆಫೀಸಿಂದ ಅರ್ಜೆಂಟ್ ಕಾಲ್ ಬರಾಕತ್ತಂತ. ಅದಕ್ಕೆ ಫೋನನ್ನು ಒಳಗೆ ಬಿಟ್ಟು ತಾವು ರೆಡಿಯಾಗಿ ಹೊಂಟು ನಿಂತಿದ್ರು. ಸೊ ಫೋನ್ ಕೊಟ್ಟೆ ಅವ್ರಿಗೆ. ಹಿಂಗೆ ಅಕ್ಕಾವ ನೋಡ್ರಿ. ಇಷ್ಟೊತ್ತನ ಅವಸರ ಮಾಡಿ ಏನಿಲ್ಲ ಮನ್ಯಾಗ ಕುಂತು ವರ್ಕ್ ಮಾಡಿದ್ರೆ, ಈಗ ಏನೋ ಅವಸರ ಐತಂತ ಬಡ ಬಡ ಹೋಗ್ಬೇಕು, ನಾನು ಅರ್ಜೆಂಟ್ ಐತಿ ಅಂತ ಹೇಳಂದು ಇವ್ರು ಹೋದ್ರೆ. ಅಮ್ಮ ಇನ್ನೇನು 2 ನಿಮಿಷದಾಗ ಬರ್ತಾನೆ ನಿಂತಿರ್ರಿ ಅಂದ್ರೆ ನಾನು. ಸೊ ಅವ್ರ ಕೆಲಸ ಅವ್ರಿಗೆಲ್ಲ ಅರ್ಜೆಂಟ್ ಐತೆ ಅಂತ ಹೋಗ್ಯಾರ. ನೆಕ್ಸ್ಟ್ ಈಗ ನಮ್ಮಣ್ಣ ಬರ್ತಾನೆ. ಸೊ ಅವರು ಇನ್ನು ಮುಂದೆ ಹೋಗ್ಯಾರ. ಆಗಲಿಗೆ ನಮ್ಮ ಅಣ್ಣ ಬಂದ ಬಿಟ್ಟ. ಸೊ ಟಿಫಿನ್ ಹಾಕ್ಕೊಟ್ಟಿದ್ದೆ ಅವ್ರಿಗೆ. ಟಿಫಿನ್ ಆದಮೇಲೆ ರಾಖಿ ಕಟ್ಟಿರ್ಲಿಲ್ಲಲ್ಲ, ಹಾಗಾಗಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ಈಗ ರಾಖಿ ಕಟ್ತೀನಿ ಅವಂಗೆ. ಮುಂಜಾನೆ ಕೂಸ್ತ್ರಿ, ನಾಳೆ ಬರ್ತೇವಂತ ಅವ, ಇವತ್ತ ಬರ್ರಿ ಅಂತ ನಾನು. ಸಿದ್ದರಾಮಯ್ಯ ಇದು ಮಾಡಪ್ಪ ಬ್ಯಾನ್ ಇವನ್ನ ರಾಖಿ ಕಟ್ಟಿದ್ರು ಅವರು ಸಹೋದರರು ಏನು ಅಂತ ರೂಲ್ಸ್ ಐತಿ. ರಾಖಿ ಕಟ್ಟಿದ ಮೇಲೆ ದುಡ್ಡು ಕೊಡಬಾರ್ದು ಅಂತ ಹೇಳಂದು CM ಕಡೆಯಿಂದ ಆರ್ಡ್ರ್ ಆಗೈತಿ ಅಂತ ಹೇಳಂದು ಅಪ್ಪಾಜಿ ನಂಗೆ ಕಾಡ್ಸಕತ್ತಿದ್ರು. ಅವರು ಫ್ರೀ ಟೈಮ್ ಇದ್ದರೆ ಯಾವಾಗಿದ್ರು ಹಂಗೆ ನಂಗೆ ಒಂಚೂರು ಕಾಲು ಎಳೆಯೋದು ಜಾಸ್ತಿ. ಅಲ್ದನ ಅಣ್ಣಾಗ ಭಾಳ ಜೀವ ಅದಾರ, ಹಾಗಾಗಿ ಅವನಿಗೆ ಅನುಕೂಲ ಆಗೋ ರೀತಿ ಒಳಗೆ ಮಾತಾಡ್ತಿರ್ತಾರೆ. ಸೊ ಈಗ ಇಲ್ಲಿ ರಾಖಿಗೆ ದುಡ್ಡು ಕೊಡಬಾರ್ದು, ನೀ ಏನು ಕೊಡ್ಸಕ್ಕೆ ಹೋಗಬೇಡ ಶಿವು ಅಂತ ಹೇಳಕತ್ತಿದ್ರು. ಪ್ರತಿ ಸಲನೂ ರಕ್ಷಾಬಂಧನಕ್ಕೆ ಭಾಳ ಮಂದಿಗೆ ನಾನು ರಾಖಿ ಕಟ್ತಿದ್ದೆ. ಆದರೆ ಈ ಸಲ ಭಾಳ ಮಂದಿ ಮಿಸ್ ಆದ್ರೆ ಅಣ್ಣನಿಗೂ ಲೇಟಾಗಿ ಕಟ್ಟಬೇಕಾಯ್ತು ನಾನು. ಹಾಗಾಗಿ ಅದೇ ಎಲ್ಲರಿಗೂ ಕಟ್ಟಬೇಕಿತ್ತು ರಾಖಿನ ಅಂತ ಹೇಳಂದು ಬರ್ತೀನಿ ಅಂದಿದ್ರೆ ಕೆಲವೊಬ್ರು ಅವ್ರಿಗೂ ಅವ್ರದ್ದೇ ಆದಂಥ ಪರ್ಸ್ನಲ್ ಕೆಲಸ ಇರ್ತಾವೆ. ಸೊ ಎಲ್ಲ ಮುಗಿಸ್ಕೊಂಡು ಬರಬೇಕಲ್ಲ. ಒಂದು 5 ಉದ್ದಿ ಹೇಳ್ಬೇಡ, ಒಂದು 5 ರೂಪಾಯಿ ಕೊಡೋಪ್ಪ ಅಣ್ಣ ಇರ್ಲಿ, ಬೇಡಣ್ಣ ಬೇಡ ಇರಿ. ಇವಾಗ ಹೋದ್ರವ್ರು ನಂಗೋಸ್ಕರ ನಮ್ಮ ಮಮ್ಮಿ ಉಂಡಿ ಕಳ್ಸಾರ. ಏನೇನು ಕಳ್ಸಾರಪ್ಪ ಉಂಡಿ ಅಂತಂದ್ರೆ ಇಲ್ಲಿ ತೋರಿಸ್ತೇನೆ. ಸೊ ಇಷ್ಟು ಐಟಮ್ಸ್ ಕಳ್ಸಾರ್ರಿ. ನಮ್ಮ ಕಡೆ 5 ಥರ ಉಂಡಿ ಮಾಡ್ತಾರೆ. ಅದು ಒಂಥರ ಕೊಬ್ಬರಿ ಉಂಡಿ, 5 ಥರ ಉಂಡಿ ಮಾಡಿರ್ತಾರೆ. ಸೊ ಇಲ್ಲಿ 4 ಥರ ಅದಾವು. ಇದು ಎಳ್ಳು ಉಂಡಿ, ಇದು ಶೇಂಗಾ ಉಂಡಿ, ಇದು ಗುಳ್ಗಿ ಉಂಡಿ, ಇದು ಗುಳ್ಳಡ್ಕಿ ಉಂಡಿ, ಇದು ಚಕ್ಲಿ. ಆಮೇಲೆ ನಮ್ಮ ಕಡೆ ಕಂಪಲ್ಸರಿ ಅಳ್ಳು ಕಟ್ತಾರೆ. ಇವು ಜೋಳದ ಅಳ್ರಿ, ಇವು ಪಾಪ್ಕಾರ್ನ್. ಇದು ಕಾರ್ನ ಜೋಳದಿಂದ ಮಾಡಿರ್ತಾರೆ, ಬಿಳಿ ಜೋಳದ ಅಳ್ಳು. ಸೊ ಇದು ಕಂಪಲ್ಸರಿ ಇರುತ್ತೆ. ಹಂಗಂತ ಹೇಳಿ ನಮ್ಮ ಮಮ್ಮಿ ಈ ಥರ ಕಳ್ಸಾರ. ನಮ್ಮ ಕಡೆ ಆ ಜೋಳದ ಅಳ್ಳು ಏನೈತಲ್ರಿ ಕಂಪಲ್ಸರಿ ಕಟ್ತಾರೆ. ಒಟ್ಟು ಅದು ಪಂಚಮಿಗೆ ಏನೈತಲ್ಲ, ಮನೆಗೆ ಇಡಿಸ್ಕೊರೋ ಬರಲಿ ಯಾರೇ ಇರಲಿ, ಸೊ ಎಲ್ಲರಿಗೂ ಅವನ್ನ ಅಳ್ಳು ಕೊಟ್ಟು ಆಮೇಲೆ ಇವ್ನು ಕೊಡೋದು ರೂಢಿ. ಕೊಬ್ಬರಿ ಬಟ್ಲ ಕೊಟ್ಟಿರ್ತಾರೆ. ಆಮೇಲೆ ಒಂದು ಸೀರೆ ಕೊಡ್ತಾರೆ. ಹೆಣ್ಮಕ್ಳಿಗೆಲ್ಲನೂ ಬಟ್ಟೆ, ಆಮೇಲೆ ಇವು ಉಂಡಿ, ಅಳ್ಳು, ಕೊಬ್ಬರಿ ಬಟ್ಲ ಎಲ್ಲನೂ ಕಳಿಸೋದು, ಬೀಗರಿಗೆ ಕಳಿಸೋದು ಪದ್ಧತಿ. ಸೊ ಒಂಚೂರು ಲೇಟ್ ಆಯ್ತು, ಅಣ್ಣ ಬರೋ ಡಿಲೇ ಆಯ್ತು ಅವ್ನಿಗೆ ವರ್ಕ್ ಪ್ರೆಷರಿಂದ. ಸೊ ಇವತ್ತು ತಂದಿದ್ದ ರಾಖಿ ಕಟ್ಟಿಸ್ಕೊಂಡು ಇದೆಲ್ಲ ಕೊಟ್ಟು ಹೋದ ನಂಗೆ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಪ್ರಸಾದ ಕೊಟ್ಟು ಕಳಿಸ್ಯಾಳ್ರಿ. ಏನಂದ್ರೆ ಕೇದಾರ್ನಾಥದಂತಿದೇನೋ ಪ್ರಸಾದ, ಕೇದಾರ್ನಾಥ. ಸೊ ನಾನಂತೂ ಈಗ ಅಲ್ಲಿ ಹೋಗಿಲ್ಲ ಕರೆ, ಆದರೆ ಅಲ್ಲಿದ್ದ ನಂಗೆ ಪ್ರಸಾದ ಬಂದೈತಿ. ಆಮೇಲೆ ಇದು ತಿರುಪತಿ ಪ್ರಸಾದನೂ ಮಿಕ್ಸ್ ಐತ್ರಿ ಇದ್ರೊಳಗೆ. ಎಲ್ಲ ಟೈಪ್. ಇದು ನಮ್ಮ ಮನೆ ಒಳಗೆ ವರದಾಶಂಕರ ಅಂತ ಮಾಡ್ತಾರೆ. ಅಂದ್ರೆ ಸತ್ಯನಾರಾಯಣ ಪೂಜೆನ ಏನತ್ತೀನಿ. ಬಟ್ ಆ ವರದಾಶಂಕರ ಪೂಜೆಗೆ ನಾನು ಹೋಗಿರಲಿಲ್ಲ, ಅದಕ್ಕೆ ಅವತ್ತೇನು ಪ್ರಸಾದಕ್ಕಿಂತ ಡ್ರೈ ಫ್ರೂಟ್ಸ್ ಅದನ್ನ ಹಿಡಿತೈತಲ್ಲ, ಹಾಗಾಗಿ ಇದು ವರದಾಶಂಕರದ ಪ್ರಸಾದ ಕಳ್ಸ್ಯಾಳ. ಆಮೇಲೆ ಇದು ತಿರುಪತಿ ಪ್ರಸಾದ. ಸೊ
3 ಕಡೆ ದೇವ್ರ ಪ್ರಸಾದ ಕಳ್ಸಾಳ ನನಗೆ. ನಾ ಇಲ್ಲೇ ಕುಂತ 3 ದೇವ್ರ ಪ್ರಸಾದ ತಿನ್ನಾಕತ್ತೀನಿ. ಸೊ ಫಸ್ಟ್ ಕುಂಕುಮ ಹಚ್ಕೊಂಡ್ಬಿಡೋದಂತ. ಶಿವ ಶಿವ. ಸೊ ಈಗ ಚೂರು ಪ್ರಸಾದ ತಗೊಂಡು ಆಮೇಲೆ ಫೇವ್ರೇಟ್ ಉಂಡೆ ಅದಾವು ನಂಗೆ. ಆ್ಯಕ್ಚುಲಿ ಇದು ಗುಳ್ಳಡ್ಗಿ ಉಂಡೆ ನಂಗೆ ಫೇವ್ರೇಟ್, ನಂಗೆ ಭಾಳ ಇಷ್ಟ. ನಂಗಂತಲ್ಲ, ನಮ್ಗೆ ಇದು ಯಾರ ತಿಂದ್ರೂ ಆಲ್ಮೋಸ್ಟ್ ಈ ಗುಳ್ಳಿನ ಇಷ್ಟಪಡ್ತಾರೆ. ಭಾಳ ಕಸರತ್ತು ಇರುತ್ತೆ ಇದನ್ನು ರೆಡಿ ಮಾಡಬೇಕಾದ್ರೆ. ಸೊ ಈ ಉಂಡೆ ನಮ್ಮ ಮಮ್ಮಿ ಮಾಡಿದ ಚಕ್ಲಿ ನಂಗೆ ಈಗಂತಲ್ಲ ಯಾವಾಗಿದ್ರೂ ನಮ್ಮ ಮನೆಯೊಳಗೆ ಮಾಡ್ದಂಗೆ ಚಕ್ಲಿ ಟೇಸ್ಟ್ ಬೇರೆ ಎಲ್ಲಿ ಸಿಗಂಗಿಲ್ಲ. ಮಮ್ಮಿ ಕೈಯನ್ನು ಬಿಟ್ರೆ ನಮ್ಮ 3ನೇ ಅಕ್ಕನ ಅತ್ತಿ ಅಂದ್ರೆ ಚುಳ್ಕಿ ಅಮ್ಮ, ಅವ್ರ ಕೈಯಾಗಿನ ಚಕ್ಲಿ ಇಷ್ಟ ಆಕಾವು. ಇವರಿಬ್ರು ಚಕ್ಲಿನ ಭಾಳ ಇಷ್ಟಪಟ್ಟು ತಿಂತೀನಿ ನಾನು. ಸೊ ಇವತ್ತು ನಮ್ಮ ಮಮ್ಮಿ ಚಕ್ಲಿ ಕಳ್ಸಾಳ, ಫುಲ್ ಕ್ರಂಚಿ ಆಗ್ಯಾವು. ಆರಾಮ್ ತಿನ್ಬೋದು ಇಂಥ ಚಕ್ಲಿನ. ದಿನಕ್ಕೆ ನಮ್ಮ ಕೈಯಾಗ ಕೊಟ್ರಂತೂ ತಿನ್ಕೊತಾನೆ ಇರ್ತೀನಿ, ಅಷ್ಟು ಪಳ್ಳಾಗ್ಯಾವು. ಸೊ ಭಾಳ ಮಿಸ್ ಮಾಡ್ಕೋಕತ್ತಿದ್ದೆ ನಾನು ಚಕ್ಲಿನ. ಕೊಟ್ಟು ಕಳ್ಸಾಳೆ ಇವತ್ತು, ಸೊ ತಿನ್ನತೀನಿ. ಇವಾಗ ಊಟ ಆಯಿತು. ಯಾಕೋ ನಾನು ಕ್ಯಾಶುವಲಾಗಿ ಟೀ ಕುಡಿಯೋಂಗಿಲ್ಲ, ಅದ್ರ ಟೀ ಕುಡಿಬೇಕು ಅನ್ನಿಸ್ತು. ಸ್ವಲ್ಪ ಎಡಿಟಿಂಗ್ ಐತಿ, ತಲೆನೋವು ಬರತೈತಿ ಲೈಟಾಗಿ. ಹಾಗಾಗಿ ಸ್ವಲ್ಪ ಟೀ ಕುಡಿದು ಚಾ ಕುಡಿದು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಇವತ್ತು ಅಪ್ಲೋಡ್ ಮಾಡೋ ವಿಡಿಯೋದು ಇಷ್ಟೊತ್ತಿನಾಗ ಅಂದ್ರೆ 3 ಗಂಟೆ ಸುಮಾರು ವಿಡಿಯೋನ ಎಡಿಟ್ ಮಾಡಿರ್ತೀನಿ. 3 ಗಂಟೆಗೆ ಎಡಿಟ್ ಮಾಡಿ 4 to 5 o'clock ಅಂತಂದ್ರೆ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಅದೇ ರೀಸನ್ಗೆ ಒಂಚೂರು ಚಾ ಕುಡಿದು ಫ್ರೆಶ್ ಅಪ್ ಆಗ್ಬಿಟ್ಟು ಎಡಿಟಿಂಗಿಗೆ ಕುಂಡ್ರಬೇಕು. ಊಟ ಆಯಿತು, ಟ್ಯಾಬ್ಲೆಟ್ ಆಯಿತು, ತಿಂದಿದ್ದು ತಾಟ್ ತೊಳೆದಿದ್ದು ಆಯಿತು. ಇವತ್ತು ಗಣೇಶ ಸಂಕಷ್ಟ ಇತ್ತಲ್ರಿ, ಹಾಗಾಗಿ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಎಲ್ಲರೂ ಉಪವಾಸ ಮಾಡಿರ್ತಾರೆ. ಅದೇ ರೀಸನ್ಗೆ ನಾ ಬೆಳಗ್ಗೆ ಹುಡುಗರು ಪೂರ್ತಿ ಕಷ್ಟ ರೈಸ್ ಐಟಮ್ ಮಾಡಿ ಡಬ್ಬಿ ಕಟ್ಟಿದ್ದು. ಉಳ್ಕೆದವರೆಲ್ಲರೂ ಏನೂ ತಿಂದಿರಲ್ಲ, ಇನ್ ಕೇಸ್ ತಿಂದ್ರೂ ಟಿಫಿನ್ ಐಟಮ್ಸ್ ಅಷ್ಟೇ. ಸೊ ಈಗ ಅದನ್ನು ಪೂಜೆ ಮುಗಿಸ್ಬೇಕಲ್ಲ, ಚಂದ್ರನಿಗೆ ಪೂಜೆ ಮಾಡಕತ್ತಾರೆ. ಈಗ ಚಂದಪ್ಪನ ಪೂಜೆ ಮಾಡಿ ಗಣೇಶನ ಪೂಜೆ ಮಾಡಿ ಒಪ್ಪತ್ತನ್ನು ಮುಗಿಸುವಂಥ ಒಂದು ಕ್ರಿಯೆ ನಡೀತೈತಿ ಈಗ ರಾತ್ರಿ ಹೊತ್ತಂದ್ರೆ. ಈಗ ಇಲ್ಲಿರು ಚಂದಪ್ಪಗೆ ಭಕ್ತಿ ಭಾವ ವಿನಮ್ರರಾಗಿ ಬೇಡ್ಕೊಕತ್ತಾರ. ಪ್ರತಿ ತಿಂಗಳು ಹುಣ್ಣಿಮೆ ಆದಮೇಲೆ 5 ದಿನದ ಒಳಗನ ಬರುತ್ತೆ. 5 ದಿನಕ್ಕೆ ಅಥವಾ 4 ದಿನಕ್ಕೆ ಬರುವಂಥ ಈ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದರೆ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ, ಅಂಗಾರಕ ಸಂಕಷ್ಟ ಅಂತ ಹೇಳಿ. ಸೊ ಅವತ್ತು ಒಂದಿನ ಉಪವಾಸ ಮಾಡೋದ್ರಿಂದ 21 ವಾರ ಮಾಡಿದ ಪುಣ್ಯ ಲಭಿಸ್ತೈತಿ ಅಂತಲೂ ಹೇಳಲಾಕೈತಿ. ಇದಕ್ಕೆ ಸಂಬಂಧಿಸಿದಂಗೆ ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ಗಣೇಶ ಸಂಕಷ್ಟಿದು. ಸೊ ಅದನ್ನು ಹೋಗಿ ನೋಡ್ಬೋದು ನೀವು, ಅವತ್ತು ಹೆಂಗೆ ಸ್ಪೆಂಡ್ ಆಗಿತ್ತು ನಮ್ಮ ಡೇ ಅಂಥೇಳಿ. ಸೊ ಇವತ್ತಿನ ದಿನ ಈ ರೀತಿಯಾಗಿ ಸ್ಪೆಂಡ್ ಆಯಿತು. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ನ ನೋಡ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.